ನಮಸ್ಕಾರ ಶಿವಲಿಂಗಣ್ಣವರೇ ಮತ್ತು ಮಹೇಶ್ ಅವರೇ. ಇವತ್ತಿನ ಒಂದು ನಮ್ಮ ವಿಷಯ ಏನಪ್ಪ ಅಂದರೆ, ಇವತ್ತಿನ ರಾಜಕೀಯದ ವ್ಯವಸ್ಥೆ ಯಾವ ರೀತಿ ಸಾಗಿದೆ, ಇಂದಿನ ದಿನಗಳಲ್ಲಿ ಯಾವ ರಾಜಕೀಯ ಇತ್ತು, ಇವತ್ತಿನ ರಾಜಕೀಯ ಬಗ್ಗೆ ನಮ್ಮ ಹಿರಿಯರಾದಂಥ ಶಿವಲಿಂಗಣ್ಣವರು ಮಾತಾಡಿ. ನಮಸ್ಕಾರ. ಇಂದಿನ ರಾಜಕೀಯ ಹನುಮಂತಯ್ಯನವ್ರ ಕಾಲ, ನಿಜಲಿಂಗಪ್ಪನವ್ರ ಕಾಲ, ಅವಾಗೆಲ್ಲ ಒಂಥರ ಶಿಸ್ತು ಇದಿತ್ತು. ಜನಗಳಿಗೆ ದುಡ್ಡು ಕೊಡ್ತಿರಲ್ಲ, ಇದು ಮಾಡ್ತಿರಲ್ಲ. ಎಲೆಕ್ಷನ್ ಟೈಮಲ್ಲಿ ನಿಷ್ಠೆಯಾಗಿ ಜನ ಓಟ್ ಹಾಕಿದ್ರು, ರಾಜಕೀಯರು ನಿಷ್ಠೆ ಆಗಿದ್ರು ಆ ಕಾಲದಲ್ಲಿ. ಒಂದು ತಂದೆನೂ ಆ ಕಾಲದಲ್ಲಿ 52ನೇ ಇಸ್ವಿಲಿ ಹನುಮಂತಯ್ಯನವ್ರಿಗೆ ಕ್ಯಾನ್ವಾಸ್ ಮಾಡೋರು ಸಿದ್ದೇಗೌಡರು ಅಂತ. ಇವತ್ತಿನ ರಾಜಕೀಯದಲ್ಲಿ ಇಲ್ಲ ಅಂತೀರಾ? ಇವತ್ತಿನ ರಾಜಕೀಯದಲ್ಲಿ ಇಲ್ಲ. ಮಹೇಶ್ವರ, ನಿಮ್ಮ ಅಭಿಪ್ರಾಯ ಹೇಳಿ. ನೋಡಿ, ಪ್ರಾಮಾಣಿಕ ಸತ್ಯತೆ ಅನ್ನೋದೆಲ್ಲ ಹಿಂದಿನ ರಾಜಕೀಯದಲ್ಲಿತ್ತು. ಆಗ ಪ್ರತಿಯೊಬ್ಬ ರಾಜಕಾರಣಿಗಳು, ಉದಾಹರಣೆಗೆ ತುಂಬ ಜನ ಇದ್ದಾರೆ, ಪ್ರತಿಯೊಬ್ಬ ರಾಜಕಾರಣಿಗಳು ನಿಸ್ವಾರ್ಥ ಸೇವೆಯಿಂದ ರಾಜ್ಯಕ್ಕೋಸ್ಕರ ಇಲ್ಲ ದೇಶಕ್ಕೋಸ್ಕರ ದುಡಿತಿದ್ರು. ಅವರು ತಮಗೋಸ್ಕರ ತಾವೇನೂ ಮಾಡ್ಕೊಳ್ತಿರಲಿಲ್ಲ. ಅಂದಿನ ದಿನದಲ್ಲಿ ಜನರುಗಳು ಹಂಗೆ ಇದ್ದರು, ತಮ್ಮ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ತಿದ್ರು. ಬಟ್ ಇವಾಗ ಏನಾಗದೆ, ಕಲಾನಗಡದಲ್ಲಿ ಏನಾಗ್ತದೆ, ದುಡ್ಡಿಗೆ ಬೆಲೆ ಬಂದ್ಬಿಟ್ಟಿದೆ. ಏನಂದರೆ ಅವ್ರಿಗೆ ಯೋಗ್ಯತೆ ಇದೆಯೋ ಇಲ್ಲೋ ಜನ ಏನೂ ನೋಡಲ್ಲ. ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೋ ಅವ್ರು ಓಟ್ ಹಾಕೋಣ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ಇವಾಗ ರಾಜಕೀಯ ಅನ್ನೋದು ಇವಾಗ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಅವಾಗ ಏನಾಗಿತ್ತು ಗೊತ್ತಾ, ರಾಜಕೀಯ ಅನ್ನೋದೊಂದು ಸ್ಥಾನ, ಪವಿತ್ರವಾದ ಸ್ಥಾನದಲ್ಲಿ. ಓಕೆ ಮಹೇಶ್ವರ್, ಇರಲಿ. ಇಂದಿನ ದಿನಗಳಲ್ಲಿ ಕೆಂಗಲ್ ಹನುಮಂತಯ್ಯವರು, ಅದು ನಮ್ಮ ಜಿಲ್ಲೆಯವರು, ರಾಮನಗರ ಜಿಲ್ಲೆಯವರು, ಲಕ್ಕಪ್ಪನಹಳ್ಳಿ ಗ್ರಾಮದವರು ವಿಧಾನಸೌಧ ಕಟ್ಟಿದ್ರು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವತ್ತಿನ ಕೆಂಗಲ್ ಹನುಮಂತಯ್ಯವ್ರಿಗೂ ಮತ್ತು ಇವತ್ತಿನ ದಿನಗಳಲ್ಲಿ ಇರುವಂಥ ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಶಿವಲಿಂಗಣ್ಣ? ಹಾಗೆ ಹನುಮಂತಯ್ಯನವ್ರ ಕಾಲದಲ್ಲಿ ಅದೇ ಜನರು ಹಂಗೆ ನಿಷ್ಠೆ ಆಗಿದ್ದರು, ಇದಾಗಿದ್ದರು. ಈಗೆಲ್ಲ ಮೈಸೂರು ಹೇಳ್ದಂಗೆ ದುಡ್ಡು 106 ಕೋಟಿ ದುಡ್ಡಿದ್ರೇ ರಾಜಕೀಯ. ಈಗ ಅವ್ರು ಹೆಂಗಾರ ಇರಲಿ, ಕಳ್ಳ ಆಗಿರಲಿ, ರೋಡಿ ಆಗಿರಲಿ, ಯಾರೇ ಆಗಿರಲಿ, ಅವ್ರಿಗೆ ಟಿಕೆಟ್ ಕೊಡ್ತಾರೆ. ಇವತ್ತು ಚುನಾವಣೆ ಬರೀ ಯಾರು ದುಡ್ಡು ಇರುತ್ತೆ ಅವ್ರು ಮಾತ್ರ ಸ್ಪರ್ಧೆ ಅಂತ ನೀವು ಹೇಳ್ತೀರಾ ಮಹೇಶ್ವರ್? ಇದಕ್ಕೆ ನೀವು ಉತ್ತರ ಕೊಡಿ. ನೀವು ಕೇಳಿದ್ರೆ ಕೆಂಗಲ್ ಹನುಮಂತಯ್ಯ ಅವ್ರ ಕಾಲದಲ್ಲಿ ಕೆಲಸ ಅಂದರೆ, ಆಗಿನ ಕಾಲ ಧರ್ಮ ಕಾಲ. ಆಗ ಜನರು ಧರ್ಮ, ಭಯ, ಭಕ್ತಿ, ನಿಷ್ಠೆ ಎಲ್ಲ ಇತ್ತು ಆವಾಗಿನ ಕಾಲದಲ್ಲಿ. ಆಗ ಕೆಂಗಲ್ ಹನುಮಂತಯ್ಯವರು ಧರ್ಮಾತ್ಮರಾದರು, ಅವ್ರಿಗೂ ಒಂದು ಕೆಲಸ ಮಾಡೋಕ್ಕೆ ಸಪೋರ್ಟ್ ಇತ್ತು, ನಿಷ್ಠೆ ಇತ್ತು, ಮಾಡಿಬಿಟ್ರು. ಈಗಿನ ಕಾಲದಲ್ಲಿ ರಾಜಕಾರಣಿಗಳು ನಾನು ಯಾರನ್ನೂ ದೂರಲ್ಲ. ಏನಂದ್ರೆ ಇವಾಗ ನಮ್ಮ ಜನಗಳು ದೂರಬೇಕು. ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡ್ತಾ ಇಲ್ವಾ? ಇಲ್ಲ, ಒಂದು ನಿಮಿಷ ಹೇಳ್ತೀನಿ. ಅವರು ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಅವ್ರ ಪ್ರಶ್ನೆ ಬದಿಗೊತ್ತಿ. ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ದೂರಲ್ಲ. ಯಾಕೆ ಗೊತ್ತಾ, ಜನಗಳು ಸರಿ ಇಲ್ಲ. ಮೊದಲು ಜನಗಳು ಏನು ಮಾಡ್ತಾರೆ, ದುಡ್ಡಾಸೆಗೆ, ಅವ್ರು ತಪ್ಪಲ್ಲ, ಇವ್ರು ದುಡ್ಡಾಸೆಗೆ ಯಾರನ್ನ ಗೆಲ್ಸಿರ್ತಾರೆ. ಆವಾಗ ಏನಾಗ್ತದೆ, ಅವ್ರು ಕೆಲಸ ಮಾಡಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ನಾವೇ ದುಡ್ಡು ತಿನ್ಬಿಟ್ಟು ಅವ್ರು ಕೆಲಸ ಮಾಡೋದು ಹೇಳೋಕ್ಕಾಗುತ್ತೆ, ಅವ್ರು ಕೆಲಸನೂ ಮಾಡಲ್ಲ. ಕುಮಾರಸ್ವಾಮಿ ಮಾಡಲಿಲ್ಲ ಅಂತಲ್ಲ, ನಮ್ಮ CM ಡಿ ಕೆ ಶಿವಕುಮಾರ್ ಅವರು ಮಾಡಲಿಲ್ಲ ಅಂತಲ್ಲ, ಅವ್ರಿಗೆ ತಕ್ಕ ಮಟ್ಟಿಗೆ ಮಾಡ್ತಾರೆ. ಬಟ್ ಏನಾಗ್ತದೆ ಅಂದರೆ, ಈಗ ಅವ್ರು ಮಾಡ್ತಿರೋ ಕೆಲಸಗಳು ಸಾಲ್ತಾ ಇಲ್ಲ ಜನಗಳಿಗೆ. ಯಾಕೆ ಅಂತಂದರೆ, ಇವಾಗ ತುಂಬ ಕಾರ್ಯಗಳು ಪೆಂಡಿಂಗ್ ಆಗಿಬಿಡ್ಬಿಟ್ಟಿದೆ. ತುಂಬ ಅಭಿವೃದ್ಧಿ ಕಾರ್ಯಗಳು ಸಾಗಬೇಕಾಗಿದೆ. ಬಡವರಾಗಿರೋರೆ, ಸಾಹುಕಾರಾಗವ್ರೆ, ಬಡವ್ರು ಮನೆ ಮಠ ಇಲ್ಲದೆ ಅಲಿತಾ ಇರೋರು ಹಂಗೆ ಅವರೇ. ಸಾಹುಕಾರರು ಕೋಟಿ ಲಕ್ಷ ಕೋಟಿ ಮಾಡ್ಕೊತಾವ್ರೆ. ಬಡವ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಈಗಿನ ಸರ್ಕಾರಗಳು. ಶಿವಲಿಂಗಣ್ಣವರೇ, ಮಹೇಶ್ ಅವರು ಹೇಳ್ತಾರೆ ಇಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ಇರಲಿಲ್ಲ, ಇವತ್ತು ಭ್ರಷ್ಟಾಚಾರ ಇದೆ ಅಂತ. ಯಾಕೆ ನೀವು ಒಪ್ಕೋತೀರಾ? ಹೌದು, ಅದು ಸತ್ಯನೇ. ಅದು ಇವತ್ತು ರೆಸಾರ್ಟ್ ರಾಜಕೀಯನೂ ಇದೆ. ಇವತ್ತು ಅಧಿಕಾರಿಗಳು ಅಷ್ಟೇ ಎಲ್ಲ ಲಂಚ. ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಲಿ, ಒಂದು ಸರ್ಕಾರಿ ಕಚೇರಿಗೆ ಹೋಗ್ಲಿ, ಒಂದು ಸರ್ಕಾರಿ ಶಾಲೆಗಳಿಗೆ ಹೋದ್ರೂ ಸಹ ಇವತ್ತು ಲಂಚ ಅಂತ ನೀವು ಹೇಳ್ತೀರಾ? ಲಂಚ ಜನಗಳು ಇದಕ್ಕೆ ಯಾರು ನೇರವಾಗಿ ರಾಜಕಾರಣಿಗಳಲ್ವಾ ಮಹೇಶ್ ಅವರೇ? ಈಗ ನಾವು ಮೇಯ್ನ್ ಆಗಿ ಸರ್ಕಾರಿ ಅಧಿಕಾರಿಗಳನ್ನಾಗಲಿ ರಾಜಕಾರಣಿಗಳಲ್ಲಿ ಯಾರನ್ನೂ ದೂಷಣೆ ಮಾಡಲ್ಲ. ಲಂಚ ಕೊಟ್ಟು ಅಭ್ಯಾಸ ಮಾಡೋರು ಯಾರು? ನಾವುಗಳಲ್ವಾ? ನಾವು ಸರಿ ಇಲ್ಲ. ರಾಜಕಾರಣಿ ಸರಿ ಇಲ್ಲ ಅಂದ್ರೆ ನೀನು ಯಾಕೆ ದುಡ್ಡು ಇಸ್ಕೋತೀಯ? ದುಡ್ಡು ಇಸ್ಕೊಳ್ಳದೆ ನೀನು ಪ್ರಾಮಾಣಿಕತೆಯಾಗಿ ಓಟ್ ಹಾಕು. ಅವಾಗ ಯಾಕೆ ನಿನ್ ದುಡ್ಡು ಬೇಕು, ಅವ್ನು ಕೆಲಸ ಮಾಡಲಿಲ್ಲ ಅಂತ ದೂರಿದ್ರೆ ಹೆಂಗೆ? ನೀವು ಹೇಳೋದು ಅವ್ರು ಕೊಡು 500,000 ಎಂಡಕ್ಕೋಸ್ಕರ ಇವತ್ತು ರಾಜಕೀಯ ವ್ಯವಸ್ಥೆ ಇದಾಗಿದೆ. ಈಗ ಅವ್ರೊಂದು ಚಿಲ್ಲರೆ ಕಾಸು 500,000 ಕೊಡೋದಕ್ಕೆ ಕೊಟ್ಟು ಅವರು ಮಾರ್ಕೋತಾರೆ.
ಅವ್ರಿಗೊಂದು ಕೆಲಸ ಆಗ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಇದ್ದಿತ್ತು. ಅವಾಗ ಎಷ್ಟು ದಣಿತಾರೆ ಗೊತ್ತಾ? ಲಕ್ಷಾಂತರ ಕೋಟಿ ಅಂತ ಯಾಕೆ ಕೆಲಸ ಬೇಕಾಗಿತ್ತು? ಅವ್ರು ಕೊಡೋ ಚಿಲ್ಲರೆ ಕಾಸಿಗೆ ಯಾಕೆ? ಇದಕ್ಕೆ ಮೇನ್ ಕಾರಣ ಏನು ಗೊತ್ತಾ? ಅವ್ರು ಟಾರ್ಗೆಟ್ ಮಾಡೋದು ಮಧ್ಯಮ ವರ್ಗದವರು, ಬಡವರಿಗೆ. ಅವ್ರಿಗೆ ದುಡ್ಡಿನ ಅಭಾವ ಸಖತ್ತಾಗಿರ್ತದೆ. ಒಳ್ಳೆ ವಿದ್ಯಾವಂತರುಗಳು, ಅಧಿಕಾರಿಗಳು, ದೊಡ್ಡವ್ರು ಏನು ಮಾಡ್ತಾರೆ, ಓಟ್ ಹಾಕಕ್ಕೆ ಬರೋಲ್ಲ. 100% ಓಟ್ ಆಗಲ್ಲ. ಅವರೆಲ್ಲ ಕರೆಕ್ಟಾಗಿ ಓಟ್ ಹಾಕಿದ್ರೆ ಓಟ್ ಒಂದು ಏನೋ ಒಂದು ಸ್ಥಿತಿಗತಿಗೆ ಬರ್ತದೆ. ಈ ಪರಿಸ್ಥಿತಿ ಇದೆ ನೋಡಿ. ಇವತ್ತಿನ ದಿನದ ಮತದಾನಕ್ಕೂ ಇಂದಿನ ದಿನಗಳ ಮತದಾನಕ್ಕೂ ಇವತ್ತು ರಾಜಕಾರಣಿಗಳು ಯಾವ ರೀತಿ ಪ್ರಭಾವ ಬೀರ್ತಾರೆ? ಶಿವಣ್ಣ ಹೇಳಿ, ಶಿವಲಿಂಗಯ್ಯ ಅವರೇ. ಈಗ ನೀವು ಹೇಳಿದ್ರೆ ಹಣ ದುಡ್ಡಿಂದ, ಈಗ ದುಡ್ಡಿಲ್ಲ ಅಂದರೆ ರಾಜಕೀಯ ಆಗಲ್ಲ. ಒಂದು ಎಮ್ ಎಲ್ ಎಲೆಕ್ಷನ್ಗೆ 50 ರಿಂದ 60 ಕೋಟಿ ಬೇಕು ಅಂತ ನೀವು ಆಪಾದನೆ ಮಾಡ್ತೀರಾ. ಮಹೇಶ್ ಅವ್ರು ನೀವೇನು ಹೇಳ್ತೀರಾ? ಒಂದೇ ಮಾತು, ಏನು ಪ್ರಭಾವ ಇಲ್ಲ, ದುಡ್ಡಿನ ಪ್ರಭಾವ. ಕುರುಡು ಕಾಂಚನ ತುಳಿಯುತ್ತಿತ್ತು ಕಾಲಿಗೆ ಬಿದ್ದವ್ರನ್ನ, ಅದೇನಂತ ಒಂದು ಪದ್ಯ ಇತ್ತಲ್ಲ ಚಿಕ್ಕ ವಯಸ್ಸಿನಲ್ಲಿ, ಚಿಕ್ಕ ಹುಡುಗನಲ್ಲಿದ್ದಾಗ. ಹಂಗೆ ಆ ದುಡ್ಡಿನ ಮುಂದೆ ಏನೂ ಇಲ್ಲ. ಪಾಪ ಎಷ್ಟೇ ಪ್ರಾಮಾಣಿಕ, ಎಂಥ ಒಳ್ಳೆಯ ವ್ಯಕ್ತಿ, ಇದು ದುಡ್ಡಿಲ್ಲ ಅಂದ್ರೆ ಗೆಲ್ಲಕ್ಕಾಗಲ್ಲ. ಈಗ ಕೊನೆಯದಾಗಿ ಶಿವಲಿಂಗಣ್ಣವರೇ, ನಿಮಗೆ ಒಂದು 60 ರಿಂದ 65 ವಯಸ್ಸಾಗಿದೆ. ನಿಮ್ಮ ಒಂದು ಅನುಭವದ ಇಂದಿನ ರಾಜಕೀಯ ಯಾವ ರೀತಿ ಇದೆ ಅಂತ, ಅದು ಇಂದಿನ ರಾಜಕೀಯವನ್ನು ಚಿಕ್ಕದಾಗಿ ಹೇಳ್ತೀರಾ? ಹಿಂದಿನ ರಾಜಕೀಯ ಅದ್ರೇನಿದ್ರು ದುಡ್ಡೊಂದು ಇದಿರ್ತಿಲ್ಲ. ಒಳ್ಳೆ ವ್ಯಕ್ತಿತ್ವ ನೋಡಿ ಜನ ಓಟ್ ಹಾಕೋರು, ಆಯ್ಕೆ ಮಾಡೋರು. ಪ್ರಭಾವ ಬೀರ್ತಿರ್ಲಿಲ್ಲ. ನಿಷ್ಠಾವಂತರಿಗೆ, ಹೋರಾಟಗಾರರಿಗೆ ಬೆಲೆ ಇತ್ತು. ಮಹೇಶ್ ಅವರೇ, ನೀವು ಇವತ್ತಿನ ಒಂದು 35 ರಿಂದ 45 ವರ್ಷ ಯುವಕರು ಇದ್ದೀರಾ. ಇವತ್ತಿನ ರಾಜಕೀಯದ ಬಗ್ಗೆ ನೀವು ಕೊನೆಯದಾಗಿ ಏನು ಹೇಳ್ತೀರಾ? ಇವತ್ತಿನ ರಾಜಕೀಯದ ಬಗ್ಗೆ ಮೇಯ್ನ್ ಆಗಿ ನಮ್ಮ ಮತದಾರರು ಸರಿಯಾದ ಅಭ್ಯರ್ಥಿಗಳನ್ನ, ಸೂಕ್ತವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಿಲ್ಲ. ದುಡ್ಡಿನ ಆಮಿಷಕ್ಕೊಳಗಾಗಿ ಯೋಗ್ಯತೆ ಇಲ್ದಿರೋ ವ್ಯಕ್ತಿಗಳಿಗೆಲ್ಲ, ಎಲ್ಲರಿಗೂ ಹೇಳಲ್ಲ, ಸುಮಾರು ಜನ ಯೋಗ್ಯತೆ ಇಲ್ದಿರೋ ವ್ಯಕ್ತಿಗಳು ಆರಿಸ್ಬೇಕು. ಇವಾಗ ಬಡಬಾರ್ದು ಕಷ್ಟಪಡ್ತಿದ್ದಾರೆ, ಕೆಲಸಗಳಾಗ್ತಿಲ್ಲ ಅವ್ರದ್ದು. ಒಂದು ತಾಲೂಕು ಆಫೀಸ್ಗೆ ಹೋದ್ರೆ ರೈತರುಗಳು ಕೆಲಸಗಳಾಗ್ತಿಲ್ಲ. ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ ಆಗ್ಬಿಟ್ಟು ಜನ ಇವಾಗ ಒದ್ದಾಡ್ತಾ ಇದ್ದಾರೆ. ಓಕೆ, ಶಿವಲಿಂಗಣ್ಣವರೇ, ಬದಲಾವಣೆ ಯಾವ ರೀತಿ ಸಾಧ್ಯ? ಚಿಕ್ಕದಾಗಿ ಇಬ್ಬರು ಹೇಳಿ. ಬದಲಾವಣೆ ರಾಜ್ಯದಲ್ಲಿ, ದೇಶದಲ್ಲಿ ಬದಲಾವಣೆ ಯಾವ ರೀತಿ ಸಾಧ್ಯ? ಬದಲಾವಣೆ ಅಂದರೆ ಆಯ್ಕೆ ಮಾಡೋ ನಿಂತ್ಕೊಳ್ಳೋವಂಥ ಕ್ಯಾಂಡಿಡೇಟ್ಗಳು ಅವರು ಸರಿ ಇರಬೇಕು, ಸಭ್ಯಸ್ಥರು ಇರಬೇಕು, ಮತ್ತೆ ಕಾನೂನಿನಲ್ಲಿ ಯಾವ ತೊಡಕಿರಬಾರ್ದು, ನಿಷ್ಠಾವಂತ ಇರಬೇಕು, ಮತ್ತೆ ಪಾರದರ್ಶಕ ಇರಬೇಕು, ಭ್ರಷ್ಟಾಚಾರ ಇರಬಾರ್ದು, ಭಾರತೀಯ ಆಗಿರಬೇಕು ಅಂತ ನೀವು ಹೇಳ್ತೀರಾ. ಮಹೇಶ್ವರ, ನೀವು ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಕಾಲೇಜ್ನಲ್ಲಿ ಸಮಾಜ ಪಾಠ ಮಾಡಬೇಕು ಅಂದರೆ ಸಮಾಜದ ಮಾಸ್ಟ್ರೇ ಬರಬೇಕು, ಗಣಿತ ಪಾಠ ಮಾಡಬೇಕು ಅಂದರೆ ಗಣಿತದ ಮಾಸ್ಟ್ರೇ ಬರಬೇಕು. ಇವಾಗ ಒಬ್ಬ PWD ಮಿನಿಸ್ಟರ್ ಅಂದರೆ ಯಾರು ಗೊತ್ತು? ಇಂಜಿನಿಯರ್. ಅಂಥ ಸೀನಿಯರ್ ಇಂಜಿನಿಯರ್ಗಳಲ್ಲಿ ಎಲೆಕ್ಷನ್ ಮಾಡಿ ಅದರಲ್ಲಿ ಗೆದ್ದು ಬಂದವನಾದರೆ ಅವ್ನಿಗೆಲ್ಲೇ ಒಂದು ಸೇತುವೆ ಆಗಲಿ, ಯಾವುದೇ ಕಾಮಗಾರಿ ನಡೀತಾ ಇದ್ರು ಅದು ಸರಿಯಾಗಿದೆಯಲ್ಲ ಅಂತ ಗೊತ್ತಾಗ್ತದೆ, ಅದರಲ್ಲಿ ಏನೋ ಒಂದು ಸುಧಾರಣೆ ತರ್ತಾನೆ. ಈಗ ಒಂದು ಲಾ ಮಿನಿಸ್ಟರ್ ಅಂದರೆ ಯಾರು ಗೊತ್ತು? ಜಡ್ಜ್ಗಳಿಗೆ, ಲಾಯರ್ಗಳು. ಆ ಸೀನಿಯರ್ ಜಡ್ಜಲ್ಲಿ ಮಾಡಿದಾಗ ಅವನೇನು ಮಾಡ್ತಾನೆ, ಲಾ ಬಗ್ಗೆ ಗೊತ್ತಿರ್ತದೆ, ಏನೋ ಒಂದು ತರ್ತಾನೆ. ಆರೋಗ್ಯ ಮಂತ್ರಿ, ಅದಕ್ಕೆ ಯಾವ್ಯಾವ ಶಾಸಕ ಸ್ಥಾನಕ್ಕೆ ಯಾವ್ಯಾವ ಅಭ್ಯರ್ಥಿನ ಆಯ್ಕೆ ಮಾಡಬೇಕು, ಯಾರು ಯೋಗ್ಯ ಇದ್ದಾರೆ ಅವನಿಗೆ ಆರ್ಥಿಕ ತಜ್ಞನೇ ಇವತ್ತು ಮುಖ್ಯಮಂತ್ರಿ ಆಗಬೇಕು. ಒಂದು ನಿಮಿಷ ಈಗ ಎಜುಕೇಶನ್ ಮಿನಿಸ್ಟರ್ ಅಂದ್ರೆ ಒಬ್ಬ ಪ್ರೊಫೆಸರ್ ಆಗಿರ್ಬೇಕು, ಎಕನಾಮಿಕ್ ಮಿನಿಸ್ಟರ್ ಅಂದ್ರೆ ಆರ್ಥಿಕ ತಜ್ಞ. ಈ ತರ ಮಾಡಿದಾಗ ಏನಾಗುತ್ತೆ ಗೊತ್ತಾ? ದೇಶದಲ್ಲಿ ವಿದ್ಯಾವಂತರಿಗೊಂದು ಬೆಲೆ ಸಿಗುತ್ತೆ, ಆ ಪದವಿಗೊಂದು ಬೆಲೆ ಸಿಗುತ್ತೆ. ಏನು ಗೊತ್ತಿಲ್ಲದಿರೋನು ಯಾವನೋ ಯಾವುದೋ ಪದವಿ ಕೂಡಿಸ್ಬಿಟ್ರೆ ಅದಕ್ಕೆ ಅರ್ಥನೇ ಇರಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಸುಧಾರಣೆ ಬರಬೇಕು, ಈ ಸುಧಾರಣೆ ಬರಬೇಕು, ಮತ್ತು 100% ಓಟ್ ಹಾಕಬೇಕು. ಎಲ್ಲ ವಿದ್ಯಾವಂತರು, ಎಲ್ಲ ಸಾಹುಕಾರರು ಓಟ್ ಹಾಕಬೇಕು. ಇವತ್ತಿನ ರಾಜಕೀಯದಲ್ಲಿ ಸಾಧ್ಯನಾ ಶಿವಲಿಂಗಯ್ಯ ಅವರೇ? ಇವ್ರು ಮಹೇಶ್ ಅವ್ರು ಹೇಳ್ತಾ ಇರೋದು ಒಪ್ತೀರಾ? ಹೌದು, ಸಾಧ್ಯ ಆಗುತ್ತೆ. ಯಾವ ರೀತಿ ಸಾಧ್ಯ? ಅದೇ ಒಬ್ಬ ಏನು ಮಾಡಬೇಕು ಅಂದರೆ ಒಬ್ಬ IAS ಓದಿರೋರನ್ನ, ಮೇಧಾವಿಗಳನ್ನ ಆ ಸ್ಥಾನಕ್ಕೆ, ಸಚಿವರ ಪೋಸ್ಟ್ಗೆ ಕೊಡಬೇಕು. ಒಂದು CM ಆಗಲಿ, ಪ್ರಧಾನಿ ಆಗಲಿ ಕೊಡಬೇಕಂತ ನೀವು ಹೇಳ್ತೀರಾ? ಆ ಇಲಾಖೆ ಒಳಗೆ ನುರ್ತಿರ್ಬೇಕು ಅವರು. ಈಗ ಸಾರಿಗೆ ಇಲಾಖೆ ಅದು, ಈಗ ಅದು ಸಾರಿಗೆ ಒಬ್ಬ ಮಂತ್ರಿ ಆದಮೇಲೆ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಹಳ್ಳಿ ಬಸ್ಗಳು ಇದೆಲ್ಲ ಇದು ಮಾಡಬೇಕು. ಒಬ್ಬ PWD ಮಿನಿಸ್ಟರ್ ಮಾಡಿದ್ರೆ ಅವ್ರಿಗೆಲ್ಲ ಎಲ್ಲ ಅಭಿವೃದ್ಧಿ ಮಾಡಬೇಕು. ಹಳ್ಳಿ ರಸ್ತೆಗಳು, ಬ್ರಿಡ್ಜ್ಗಳು ಎಲ್ಲ ಥರದ ಇದು ಮಾಡಬೇಕು. ಯಾರು ಯೋಗ್ಯ ಇರುತ್ತೆ ಅವ್ರನ್ನ ನಾವು ಆಯ್ಕೆ ಮಾಡ್ಕೊಳ್ಳೋಣ ಅಲ್ವಾ? ಇದು ನೀವು ಒಪ್ಕೋತೀರಿ? ಇಬ್ರು ಒಪ್ಕೋತೀರಿ? ಹೌದು. ಓಕೆ, ಧನ್ಯವಾದಗಳು.